ಅಪ್ಪ ಪೀರಿಯಡ್ಸ್ ಇವತ್ತೇ ಆಗ್ಬೇಕಾಗಿತ್ತ. ಮದ್ವೆ ಆಗಿದ್ ಮೊದಲನೇ ಯುಗಾದಿ ಹಬ್ಬ ಬರ್ತಾ ಇದೆ. ಮನೆ ಕೆಲಸ ಎಲ್ಲ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅತ್ತೆ. ಅಟ್ಲೀಸ್ಟ್ ಅವರಾದ್ರೂ ಇದ್ದಿದ್ರೆ ಒಂದು ಹೆಲ್ಪ್ ಆದ್ರೂ ಮಾಡ್ಕೊಡೋರು. ಲವ್ ಮ್ಯಾರೇಜ್ ಆಗಿದ್ದಿದ್ರೆ ನನ್ನ ಪಾರ್ಟ್ನರ್ ಹತ್ರ ಹೇಳ್ಕೊಬೋದಿತ್ತು. ಆದ್ರೆ ಇವ್ರ ಹತ್ರ ಹೇಗೆ ಹೇಳೋದು? ಯಾಕೆ ಏನಾದ್ರು ಪ್ರಾಬ್ಲಮ್ಮಾ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಟ್ಟೆ ಒಣಗಾಕೋದ್ ಬಿಟ್ಟು ಈ ಕಡೆ ಬಾ. ತಲೆ ಕೆಡಿಸ್ಕೋಬೇಡ, ನಮ್ಮಮ್ಮ ಹೊರಗಡೆ ಹೋಗಿದ್ದಾರೆ. ನನಗೆ ಗೊತ್ತಾಗ್ತಾ ಇದೆ ನಿಂಗೆ ಪೀರಿಯಡ್ಸ್ ಆಗಿದೆ ಅಂತ. ನೀನೋಗಿ ರೆಸ್ಟ್ ಮಾಡು, ನಾನು ಬಟ್ಟೆ ಒಣಗಾಕ್ತೀನಿ. ಓಕೆ. ಒಂದ್ ನಿಮಿಷ ಕೇಳಿಸ್ಕೊ. ಲವ್ ಮ್ಯಾರೇಜ್ ಆಗ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಲಿ, ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರ್ಬೇಕಷ್ಟೇ. ಸಮಾಜದಲ್ಲಿ ಯಾರೋ ಕೆಲವರು ಗಂಡಸರು ತಮ್ಮ ಹೆಂಡತಿನ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಆದ್ರೆ ಎಲ್ಲಾರು ಗಂಡಸರು ಅದೇ ರೀತಿ ಇರ್ತಾರೆ ಅಂತಲ್ಲ. ನೀನೋಗಿ ರೆಸ್ಟ್ ಮಾಡು, ನಾನು ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಈ ಮಗುವಂಥ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ.